1982 ಅಲ್ಲಿ ಪಿರಾನ 2 ಮೂವಿ ರಿಲೀಸ್ ಆಗುತ್ತೆ. ತುಂಬಾ ನೆಗೆಟಿವ್ ರಿವ್ಯೂಸ್ ಬರ್ತವೆ. ಆ ಟೈಮಲ್ಲಿ ಜೇಮ್ಸ್ ಕ್ಯಾಮರನ್ ಟೈಮ್ ಸರಿ ಇರೋದಿಲ್ಲ, ದಿವಸ ಇರುತ್ತೆ. ಪ್ಲಸ್ ಆ ಮೂವಿ ರಿಲೀಸ್ ಟೈಮಲ್ಲಿ ತುಂಬಾ ಫೀವರ್ ಆಗಿರುತ್ತೆ. ನಿದ್ದೆ ಮಾಡುವಾಗ ಒಂದು ಡ್ರೀಮ್ ಬಿದ್ದಿರುತ್ತೆ. ಒಂದು ರೋಬೋಟ್ ಫ್ಯೂಚರ್ ಇಂದ ಪ್ರೆಸೆಂಟ್ ಬಂದು ಕಿಲ್ಲಿಂಗ್ ಮಾಡಕ್ಕೆ ಸಾಯ್ಸೆ ಬಂದಿರುತ್ತೆ. ಈ ಒಂದು ಐಡಿಯಾ ಇಟ್ಕೊಂಡು ಸ್ಟೋರಿ ಬರ್ತಾರೆ. ಅದುವೇ ಟರ್ಮಿನೇಟರ್. ನೀವೆಲ್ಲ ನೋಡಿರ್ಬೋದು ಈ ಮೂವಿನ. ಆಕ್ಚುಲಿ ಏನಂದ್ರೆ ಜೇಮ್ಸ್ ಕ್ಯಾಮರನ್ ಪಿರಾನ 2 ಅವರು ಡೈರೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಇವತ್ತಿಗೂ. ಯಾಕಂದ್ರೆ ಅವ್ರು ಡೈರೆಕ್ಷನ್ ಮಾಡೇ ಇಲ್ಲ, ಹೆಸರು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಷನ್ ಅಂತ. ಟರ್ಮಿನೇಟರ್ ಮೂವಿ ಸ್ಟೋರಿ ಬರೀತಾರೆ, ಹಲವರು ಸ್ಟುಡಿಯೋ ಮೆಟ್ಲಾಗ್ತಾರೆ. ಬಟ್ ಯಾರು ಈ ಸ್ಟೋರಿನ ಅಷ್ಟು ಇಷ್ಟ ಬರೋದಿಲ್ಲ. ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಗೇಲ್ ಆ್ಯನ್ ಅವರು ಟರ್ಮಿನೇಟರ್ ಮೂವಿಗೆ ಕೇವಲ ಆ ಸ್ಟೋರಿಗೆ $1 ಆಫರ್ ಮಾಡ್ತಾರೆ. ಬಟ್ ಜೇಮ್ಸ್ ಕ್ಯಾಮರನ್ ಚಾನ್ಸ್ನ ಮಿಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕೇವಲ $1ಗೆ ಆ ಮೂವಿಯ ಸ್ಟೋರಿನ ಅವ್ರಿಗೆ ಕೊಡ್ತಾರೆ. ಅದು ಆ ಕಾಲದಲ್ಲಿ. ಈ ಕಾಲದಲ್ಲಿ $1 ಅಂದ್ರೆ 84 ರೂಪೀಸ್. ಇದು ಜೇಮ್ಸ್ ಕ್ಯಾಮರನ್ ಡೆಡಿಕೇಶನ್. ಬಟ್ ಈ ಮೂವಿಲು ಜೇಮ್ಸ್ ಕ್ಯಾಮರನ್ ಮತ್ತೆ ಪ್ರೊಡಕ್ಷನ್ ಕಂಪನಿ ಫೈಟ್ ಮಾಡ್ಬೇಕಾಗುತ್ತೆ ಹಲವಾರು ವಿಷಯದಲ್ಲಿ. ಅಂದ್ರೆ ಜೇಮ್ಸ್ ಕ್ಯಾಮರನ್ ಆರ್ನಾಲ್ಡ್ ನ ಈ ಮೂವಿಲಿ ವಿಲನ್ ತರ ತೋರಿಸ್ಬೇಕಂತ ಇರ್ತಾರೆ. ಪ್ರೊಡಕ್ಷನ್ ಕಂಪನಿ ಇದೆ ಬೇರೆಯವ್ರನ್ನ ಹೀರೋ ತೋರಿಸ್ಬೇಕಂತ ಇರುತ್ತೆ. ಜೇಮ್ಸ್ ಕ್ಯಾಮರನ್ ಫೈಟ್ ಮಾಡಿ ಕೊನೆಗೂ $6.4 ಮಿಲಿಯನ್ ಬಜೆಟ್ ಇಂದ ಜೇಮ್ಸ್ ಕ್ಯಾಮರನ್ ಕ್ರಿಯೇಟಿವಿಟಿ ಎಲ್ಲಾನು ಯೂಸ್ ಮಾಡಿ ಚೆನ್ನಾಗಿ ಮೂವಿ ತೆಗಿತಾರೆ. 1984 ಅಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ. ಬಾಕ್ಸ್ ಆಫೀಸ್ ಅಲ್ಲಿ 78 ಮಿಲಿಯನ್ ಕಲೆಕ್ಷನ್ ಮಾಡುತ್ತೆ. ಬಜೆಟ್ ಕೇವಲ 6.4 ಮಿಲಿಯನ್. ಒಂದೊಳ್ಳೆ ಹಿಟ್ ಆಗುತ್ತೆ. ಈ ಮೂವಿ ಸಕ್ಸಸ್ ಆದ್ಮೇಲೆ ಗೇಲ್ ಆ್ಯನ್ ಹರ್ಡ್ ಅಂದರೆ ಈ ಮೂವಿನ ಪ್ರೊಡ್ಯೂಸ್ ಮಾಡಿದವರು ಜೇಮ್ಸ್ ಕ್ಯಾಮರನ್ ಅವ್ರನ್ನ ಮದುವೆ ಆಗ್ತಾರೆ.